ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೇಲೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೇಜರ್ಲಿ ಬರುವಂತದ್ದು ನಾನ್ ಪ್ರಿಯಂಪ್ಟಿವ್ ಸಿಪಿಯು ಶೆಡ್ಯೂಲಿಂಗ್ ಮೇಲೆ, ನಾನ್ ಪ್ರಿಯಂಪ್ಟಿವ್ ಸಿಪಿಯು ಶೆಡ್ಯೂಲಿಂಗ್ ಟೆಕ್ನಿಕ್. ಸೊ ಮೇಜರ್ ಆಗಿ ನಮಗೆ ಸಿಪಿಯು ಶೆಡ್ಯೂಲಿಂಗ್ ಟೆಕ್ನಿಕ್ ಅಂತ ಬಂದಾಗ ಎರಡು ಟೈಪ್ ಬರುತ್ತೆ, ಒಂದು ನಾನ್ ಪ್ರಿಯಂಪ್ಟಿವ್, ಇನ್ನೊಂದು ಪ್ರಿಯಂಪ್ಟಿವ್. ಹಾಗಾದ್ರೆ ಇವರಿಬ್ರು ಮಧ್ಯೆ ಇರುವಂತ ಡಿಫ್ರೆನ್ಸ್ ಏನು? ನಾನ್ ಪ್ರಿಯಂಪ್ಟಿವ್ ಅಂತಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಬಿಡಬೇಕು, ಆಮೇಲೆ ಮಾತ್ರ ನಾನು ಬೇರೆ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದು. ಫಾರ್ ಎಕ್ಸಾಂಪಲ್, ಇವಾಗ ಪ್ರೋಸೆಸ್ P1 10 ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ. ಅದು 10 ನಿಮಿಷ ಎಕ್ಸಿಕ್ಯೂಟ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡ್ತೀವಿ. ಯಾವ್ದ್ರಲ್ಲಿ? ನಾನ್ ಪ್ರಿಯಂಪ್ಟಿವ್ ಅಲ್ಲಿ. ಅದೇ ಪ್ರಿಯಂಪ್ಟಿವ್ ಇದರ ಉಲ್ಟಾ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ರನ್ ಆಗೋದಕ್ಕೆ ಬಿಡಲ್ಲ. ಅಂತಂದ್ರೆ ಅಲ್ಲಿ ಟೈಮ್ ಕ್ವಾಂಟಮ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 3 ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ 3 ಅಂತ ಏನಾದ್ರೂ ಕೊಟ್ಟಿದ್ರೆ ಪ್ರಿಯಂಪ್ಟಿವ್ ಅಲ್ಲಿ ನಾನು 3 ನಿಮಿಷ ಮಾತ್ರ ಮ್ಯಾಕ್ಸಿಮಮ್ ಆಗಿ ರನ್ ಮಾಡಕ್ ಆಗೋದು ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾರೆ. ಫಾರ್ ಎಕ್ಸಾಂಪಲ್ ಇವಾಗ 10 ನಿಮಿಷ ಐತೆ ಅಲ್ವಾ, ಸೊ ಮ್ಯಾಕ್ಸಿಮಮ್ 1 ನಿಮಿಷ ರನ್ ಮಾಡ್ಬೋದು, 2 ನಿಮಿಷ ರನ್ ಮಾಡ್ಬೋದು, 3 ನಿಮಿಷ ರನ್ ಮಾಡ್ಬೋದು. ನಾನು 3 ನಿಮಿಷ ರನ್ ಮಾಡಿದ್ರು ಕೂಡ ಇನ್ನು 7 ನಿಮಿಷದ ಕೆಲಸ ಬಾಕಿ ಉಳ್ಕೊಂತು ಅಲ್ವಾ. 10ರಲ್ಲಿ 3 ಹೋದ್ರೆ 7 ನಿಮಿಷದ ಕೆಲಸ ಉಳ್ಕೊಂಡ್ರು ಕೂಡ ಪರವಾಗಿಲ್ಲ, ಬೇರೆ ಒಂದು ಪ್ರೋಸೆಸ್ಗೆ CPU ಸ್ವಿಚ್ ಆಗ್ಲೇಬೇಕು. ಸರಿನಾ? ಇದೇ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗಕ್ ಆಗಲ್ಲ, ಬೇರೆ ಒಂದು ಪ್ರೋಸೆಸ್ಗೆ CPU ಸ್ವಿಚ್ ಆಗ್ಬೇಕು. ಸೊ ಈಗ ಮೇಜರ್ ಆಗಿ FCFS, SJF ಅವೆಲ್ಲ ನಾನ್ ಪ್ರಿಯಂಪ್ಟಿವ್ ಅಂಡರ್ ಬರ್ತವೆ. ರೌಂಡ್ ರಾಬಿನ್, ಪ್ರಿಯಾರಿಟಿ ಅವೆಲ್ಲ ಪ್ರಿಯಂಪ್ಟಿವ್ ಅಂಡರ್ ಬರ್ತಾ ಹೋಗ್ತವೆ. ಸರಿನಾ? ನಾನ್ ಪ್ರಿಯಂಪ್ಟಿವ್ ಅಂದ್ರೇನು? ಒಂದು ಪ್ರೋಸೆಸ್ ಶುರು ಆಯ್ತು ಅಂತಂದ್ರೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಆ ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗ್ಬೇಕು, ಆಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಕ್ ಆಗೋದು. ಸೊ ಈಗ ನಮಗೆ ಮೇಜರ್ ಆಗಿ ಏನೇನ್ ಬರಿಬೇಕು ಅಂತಂದ್ರೆ ಪ್ರಾಬ್ಲಮ್ ಅನ್ನ ಕೇಳಿದಾಗ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಆ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಬರಿಬೇಕು. ಆ ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ನಾವು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತಾ ಹೋಗ್ತೀವಿ. ಸೊ ನಮಗೆ ಮೇಜರ್ ಆಗಿ ಕ್ವಶನ್ಸ್ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್ ಅಂತಾನೆ ಕೇಳೋದು. ಯಾವುದೇ CPU ಶೆಡ್ಯೂಲಿಂಗ್ ಅಲ್ಗೋರಿದಮ್ ಬಂದ್ರೂ ಕೂಡ ಆ ಎರಡೇ ಕ್ವಶನ್ ಬರೋದು. ಏನು? ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್, ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್. ಯಾವ್ದಾದ್ರು ಇರ್ಬೋದು, FCFS, SJF, SRTF ಯಾವ್ದು ಬಂದ್ರು ಅವೆರಡೇ ಕ್ವಶನ್. ಈಗ ನಮಗೆ ಇವೆರಡು ಬೇಕು ಅಂತಂದ್ರೆ ಫಸ್ಟ್ ಕಂಪ್ಲೀಷನ್ ಟೈಮ್ ಬೇಕು. ಕಂಪ್ಲೀಷನ್ ಟೈಮ್ ಅನ್ನ ನಾವು ಗ್ಯಾನ್ ಚಾರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿತಾ ಹೋಗ್ತೀವಿ. ಗ್ಯಾನ್ ಚಾರ್ಟ್, ಈ ಗ್ಯಾನ್ ಚಾರ್ಟ್ ಏನ್ ಮಾಡುತ್ತೆ, 0 ಇಂದ ಶುರು ಆಗ್ತಾ ಹೋಗುತ್ತೆ. ಸರಿನಾ? 0. ಇಲ್ಲಿ ನಮಗೆ SI ಯೂನಿಟ್ ಅನ್ನ ಕೊಟ್ಟಿಲ್ಲ ಟೈಮ್ದು, ವೆದರ್ ಇಟ್ ಈಸ್ ಮಿನಿಟ್ಸ್, ಸೆಕೆಂಡ್ಸ್, ಮಿಲಿ ಸೆಕೆಂಡ್ಸ್ ಅಂತ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ 0th ಮಿನಿಟ್ ಅಂತ ಕರಿತಾ ಹೋಗ್ತೀನಿ. ಸರಿನಾ? ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡ್ಬೇಕು. ಯಾಕಂತಂದ್ರೆ ಯಾವುದೇ ಒಂದು ಪ್ರೋಸೆಸ್ ಅನ್ನ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಅದು ಅರೈವ್ ಆಗ್ಬೇಕು. ಫಸ್ಟ್ ಅರೈವ್ ಆದ್ಮೇಲೆ ನಾನು ಆ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. ಸೊ 0th ಮಿನಿಟ್ ಅಲ್ಲಿ ನನಗೆ ಯಾವುದೇ ಪ್ರೋಸೆಸ್ ಅರೈವ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನಾನು 1 ನಿಮಿಷ ನಾನು ಐಡಲ್ ಆಗಿ CPU ನ ಇಡ್ತಾ ಹೋಗ್ತೀನಿ. ಅಂದ್ರೆ ಯಾವುದೇ ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಲ್ಲ, 1 ನಿಮಿಷದವರೆಗೂ ಕೂಡ ಸುಮ್ಮನಿರುತ್ತದೆ. ಈಗ 1 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಸೊ 1 ನಿಮಿಷದೊಳಗಡೆ ಪ್ರೋಸೆಸ್ P1 ಬಂದಿದೆ, 1ನೇ ನಿಮಿಷದಲ್ಲಿ ಬಂತು. ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದ್ರಿಂದ ನಾನು ಅದನ್ನೇ ರನ್ ಮಾಡಬೇಕು. ಸೊ ಪ್ರೋಸೆಸ್ P1 ಅನ್ನ ರನ್ ಮಾಡ್ತೀನಿ. ಎಷ್ಟು ನಿಮಿಷ? 10 ನಿಮಿಷನೂ ರನ್ ಮಾಡ್ಬೇಕು. ಯಾಕೆ? ಫಸ್ಟ್ ಕಮ್ ಫಸ್ಟ್ ಸರ್ವ್ ಕಮ್ಸ್ ಅಂಡರ್ ನಾನ್ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ನಾನ್ ಪ್ರಿಯಂಪ್ಟಿವ್ ಅಂದ್ರೇನು? ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಶುರು ಆದ್ರೆ ಫುಲ್ ಎಕ್ಸಿಕ್ಯೂಟ್ ಆಗ್ಬೇಕು. ಸರಿನಾ? ಸೊ ಈಗ ಪ್ರೋಸೆಸ್ P1 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 10 ನಿಮಿಷ ಬೇಕು. ಸೊ 10 ನಿಮಿಷ ರನ್ ಮಾಡೋಣ. 1 + 10 ಅಂತಂದ್ರೆ 11 ಆಯ್ತು. ಸರಿನಾ? 0 + 1 ವಿಲ್ ಬಿ 1, 1 + 10 ಅಂತಂದ್ರೆ ಎಷ್ಟಾಯ್ತು? 11 ಆಯ್ತು. ಈಗ ನಾವು 11ನೇ ನಿಮಿಷದಲ್ಲಿ ಇದೀವಿ. ಸೊ 11 ನಿಮಿಷದ ಒಳಗಡೆ ಯಾವ ಪ್ರೋಸೆಸ್ಗಳು ಅರೈವ್ ಆಗಿದಾವೆ ನೋಡಿ. ಸೊ 11 ನಿಮಿಷದೊಳಗಡೆ ಉಳಿದಿರುವಂತ ಎಲ್ಲಾ ಪ್ರೋಸೆಸ್ಗಳು ಕೂಡ ಅರೈವ್ ಆಗಿದೆ. ಸೊ ಪ್ರೋಸೆಸ್ P2 2ನೇ ನಿಮಿಷದಲ್ಲಿ ಬಂದಿದೆ, ಪ್ರೋಸೆಸ್ P3 3ನೇ ನಿಮಿಷದಲ್ಲಿ, ಪ್ರೋಸೆಸ್ P4 5ನೇ ನಿಮಿಷದಲ್ಲಿ, ಪ್ರೋಸೆಸ್ P5 6ನೇ ನಿಮಿಷದಲ್ಲಿ, ಪ್ರೋಸೆಸ್ P6 8ನೇ ನಿಮಿಷದಲ್ಲಿ. ಎಲ್ಲವೂ ಕೂಡ 11 ನಿಮಿಷದ ಒಳಗಡೆನೆ ಅರೈವ್ ಆಗಿದೆ. ಹಾಗಾದ್ರೆ ನಾನು ಯಾವ ಒಂದು ಪ್ರೋಸೆಸ್ಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಎಕ್ಸಿಕ್ಯೂಟ್ ಮಾಡೋದಕ್ಕೆ? ಯಾಕಂದ್ರೆ ಅಟ್ ಎ ಟೈಮ್ ಒಂದು ಪ್ರೋಸೆಸ್ ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡಕ್ ಆಗೋದು. ಸೊ ಇವಾಗ ಬರುವಂತ ಕಾನ್ಸೆಪ್ಟ್ ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬಂದಿರ್ತಾರ ಅವರು. ಪ್ರೋಸೆಸ್ P2 2ನೇ ನಿಮಿಷ, ಪ್ರೋಸೆಸ್ P3 3ನೇ ನಿಮಿಷ, ಪ್ರೋಸೆಸ್ P4 5ನೇ ನಿಮಿಷ, ಪ್ರೋಸೆಸ್ P5 6ನೇ ನಿಮಿಷ, ಪ್ರೋಸೆಸ್ P6 8ನೇ ನಿಮಿಷ. ಸೊ ಇವಾಗ ಇವಷ್ಟರಲ್ಲೂ ಕೂಡ ಬೇಗ ಬಂದಿರೋರು ಯಾರು? 2ನೇ ನಿಮಿಷದಲ್ಲಿ ಪ್ರೋಸೆಸ್ P2 ಬಂದಿದೆ. ಸೊ ಪ್ರೋಸೆಸ್ P2 ನ ರನ್ ಮಾಡ್ಬೇಕು. ಸರಿನಾ? ಸೊ ಅದು ಬೇಗ ಬಂದಿದೆ. ಪ್ರೋಸೆಸ್ P2 ನ ರನ್ ಮಾಡ್ತೀನಿ. ಎಷ್ಟು ನಿಮಿಷ? ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 3 ನಿಮಿಷ ಬೇಕು. ಸೊ 11 + 3 ಅಂತಂದ್ರೆ 14 ಆಗುತ್ತೆ.
ನೌ ವಿ ಆರ್ ಅಟ್ ದ 14th minute ಆಫ್ ಎಕ್ಸಿಕ್ಯೂಷನ್. 14 ನಿಮಿಷದೊಳಗಡೆ ಉಳಿದಿರುವಂತ 4 ಪ್ರೋಸೆಸ್ಗಳು ಕೂಡ ಬಂದವ. ಎಸ್, ಬಂದಿದ್ದಾವೆ. ಸೊ ಇವು ಅಷ್ಟರಲ್ಲೂ ಕೂಡ 4ರಲ್ಲಿ ಯಾರನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಯಾರು ಬೇಗ ಬಂದಿದ್ದಾರೆ ಅವರು. ಪ್ರೋಸೆಸ್ P3 3ನೇ ನಿಮಿಷ, ಪ್ರೋಸೆಸ್ P4 5ನೇ ನಿಮಿಷ, ಪ್ರೋಸೆಸ್ P5 6ನೇ ನಿಮಿಷ, ಪ್ರೋಸೆಸ್ P6 8ನೇ ನಿಮಿಷ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 3 ಅಂತಂದ್ರೆ 3ನೇ ನಿಮಿಷದಲ್ಲೇ ಪ್ರೋಸೆಸ್ P3 ಬಂದು ವೇಟ್ ಮಾಡ್ತಾ ಇದೆ. ಸೊ ಪ್ರೋಸೆಸ್ P3 ನ ರನ್ ಮಾಡ್ತೀನಿ. ಎಷ್ಟು ನಿಮಿಷ ರನ್ ಆಗ್ಬೇಕು ಪ್ರೋಸೆಸ್ P3? 8 ನಿಮಿಷ. ಸೊ 14 + 8 ಅಂತಂದ್ರೆ ಎಷ್ಟಾಗುತ್ತೆ ನನಗೆ ವ್ಯಾಲ್ಯೂ? ಇಟ್ ವಿಲ್ ಬಿ 22. ಸರಿನಾ? ಇವಾಗ ವಿ ಆರ್ ಅಟ್ ದ 22nd minute ಆಫ್ ಎಕ್ಸಿಕ್ಯೂಷನ್. ಅದ್ರ ಒಳಗಡೆ ಉಳಿದಿರುವಂತ 3 ಪ್ರೋಸೆಸ್ಗಳು ಆಲ್ರೆಡಿ ಅರೈವ್ ಆಗಿದೆ. 5ನೇ ನಿಮಿಷ, 6ನೇ ನಿಮಿಷ, 8ನೇ ನಿಮಿಷ. ಬೇಗ ಬಂದಿರೋರು ಯಾರು? 5ನೇ ನಿಮಿಷದಲ್ಲಿ ಪ್ರೋಸೆಸ್ P4 ಬಂದಿದೆ. ಸೊ ಎಕ್ಸಿಕ್ಯೂಟ್ ಪ್ರೋಸೆಸ್ P4. ಎಷ್ಟು ನಿಮಿಷ ರನ್ ಮಾಡಬೇಕು? ಪ್ರೋಸೆಸ್ P4 ಅನ್ನ 6 ನಿಮಿಷ ರನ್ ಮಾಡಬೇಕು. ಸೊ 22 + 6 ಅಂತಂದ್ರೆ ಎಷ್ಟಾಗುತ್ತೆ? 28 ಆಗುತ್ತೆ. ನೆಕ್ಸ್ಟ್ ಇನ್ನ 2 ಪ್ರೋಸೆಸ್ ಉಳ್ಕೊಂಡಿದ್ದಾವೆ. ಅವೆರಡು ಕೂಡ 28ನೇ ನಿಮಿಷದ ಒಳಗಡೆನೆ ಬಂದಿದ್ದಾವೆ. ಸೊ ಪ್ರೋಸೆಸ್ P5 ಮತ್ತೆ P6 ಅಲ್ಲಿ ಬೇಗ ಬಂದಿರೋರು ಯಾರು? 6 ಮತ್ತೆ 8 ಅಂತಂದ್ರೆ 6ನೇ ನಿಮಿಷದಲ್ಲಿ ಪ್ರೋಸೆಸ್ P5 ಬಂದಿದೆ. ಸೊ ಪ್ರೋಸೆಸ್ P5 ಅನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು? 4 ನಿಮಿಷ. ಸೊ 28 + 4 ಅಂತಂದ್ರೆ 32 ಆಯ್ತು. ಇನ್ನ ನನ್ನ ಹತ್ರ ಕೇವಲ ಒಂದೇ ಒಂದು ಪ್ರೋಸೆಸ್ ಇರೋದು, ಪ್ರೋಸೆಸ್ P6 ವಿಚ್ ಹ್ಯಾಸ್ ಆಲ್ರೆಡಿ ಅರೈವ್ಡ್ ವಿತ್ ಇನ್ ದ 32nd minute. 32ರೊಳಗಡೆನೆ ಅರೈವ್ ಆಗಿದೆ, ಅಂದ್ರೆ 8ನೇ ನಿಮಿಷದಲ್ಲಿ. ಸೊ ಇವಾಗ ಅದಕ್ಕೆ ಎಷ್ಟು ನಿಮಿಷ ಬೇಕು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ? 5 ನಿಮಿಷ. ಸೊ ಪ್ರೋಸೆಸ್ P6 ಅನ್ನ ಎಕ್ಸಿಕ್ಯೂಟ್ ಮಾಡೋಣ ಫಾರ್ 5 minutes. 37 ಆಯ್ತು ವ್ಯಾಲ್ಯೂ. ಈಗ ನನಗೆ ಬಂದಿರುವಂತ ವ್ಯಾಲ್ಯೂ ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ಚೆಕ್ ಮಾಡೋದು? ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ಅನ್ನ ಆಡ್ ಮಾಡ್ತಾ ಹೋಗಿ. ವ್ಯಾಲ್ಯೂ ಏನಾಗುತ್ತೆ? 10 + 3 is 13, 13 + 8 ಅಂತಂದ್ರೆ 21, 21 + 6 is 27, 27 + 4 ಅಂತಂದ್ರೆ 31, 31 + 5 is 36. ಇಲ್ಲಿ 36 ಬರ್ತಾ ಇದೆ, ಇಲ್ಲಿ ಟೋಟಲ್ 37 ಇದೆ. ತಪ್ಪಿದೆಯಾ ಆನ್ಸರ್? ನೋ. ಯಾಕೆ? ನಮಗೆ 0th minute ಅಲ್ಲಿ ಯಾವುದೇ ಒಂದು ಪ್ರೋಸೆಸ್ ಅರೈವ್ ಆಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೆ? 1 minute ಸ್ಟಾಗ್ನೆಂಟ್ ಆಗಿ ಇಟ್ಟಿದೆ. ಅಂದ್ರೆ ಐಡಿಯಲ್ ಆಗಿ ನನ್ನ CPU ಇತ್ತು, ಯಾವುದೇ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ಆ 1 ನಿಮಿಷನ ಬಿಟ್ರೆ ಇನ್ನು ಉಳಿದಿರೋದೆಲ್ಲ ಸೇರಿಸಿದ್ರೆ 36 ನಿಮಿಷನೇ ಯೂಸ್ ಆಗಿರೋದು. ಸರಿನಾ? ಎಸ್, ಕರೆಕ್ಟ್ ಇದೆ. ಈಗ ಕಂಪ್ಲೀಷನ್ ಟೈಮ್ ಅನ್ನ ಬರೆಯೋಣ. ಕಂಪ್ಲೀಷನ್ ಟೈಮ್ ಅಂದ್ರೇನು? ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್. ಅಂದ್ರೆ ಒಂದು ಪ್ರೋಸೆಸ್ ಯಾವ ಟೈಮಲ್ಲಿ ಅದರ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಆಗಿದೆ ಅಂತ ಬರಿಬೇಕು. ನೋಡಿ ಪ್ರೋಸೆಸ್ P1 ಶುರುವಾಗಿದ್ದು 1ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದೆ ಯಾವಾಗ? 11ನೇ ನಿಮಿಷ. ಸೊ ರೈಟ್ ಇಟ್ ಆಸ್ 11. ಪ್ರೋಸೆಸ್ P2 ಕಂಪ್ಲೀಟ್ ಆಗಿದೆ ಯಾವಾಗ? 14ನೇ ನಿಮಿಷ. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದು 22ನೇ ನಿಮಿಷ. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದು 28ನೇ ನಿಮಿಷ. ಪ್ರೋಸೆಸ್ P5 ಕಂಪ್ಲೀಟ್ ಆಗಿದ್ದು 32ನೇ ನಿಮಿಷ. ಪ್ರೋಸೆಸ್ P6 ಕಂಪ್ಲೀಟ್ ಆಗಿದ್ದು 37ನೇ ನಿಮಿಷ. ಇಷ್ಟೇ, ಸಿಂಪಲ್. ಈಗ ಈ ಕಂಪ್ಲೀಷನ್ ಟೈಮ್ ಅನ್ನ ಇಟ್ಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿತಾ ಹೋಗೋಣ. ಸೊ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸರಿನಾ? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. 11 - 1 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 10, 14 - 2 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 12, 22 - 3 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 19, 28 - 5 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 23, 32 - 6 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 26. ನೆಕ್ಸ್ಟ್ 37 - 8 ಅಂತ ಅಂದ್ರೆ ವ್ಯಾಲ್ಯೂ ಏನಾಗುತ್ತೆ? ನನಗೆ 29 ಬರುತ್ತೆ. ಸರಿನಾ? ನೋಡಿ ಇಲ್ಲಿ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿದೆ. ಇದರಲ್ಲಿ ಇನ್ನೊಂದ್ ತರ ಬರುತ್ತೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಲ್ಲಿ ಏನಾದ್ರೂ ಅರೈವಲ್ ಟೈಮ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ನೋಡಿ ಇಲ್ಲಿ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿದೆ, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿದೆ. ಸೊ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 10 - 10 ಅಂದ್ರೆ 0, 12 - 3 ಅಂತಂದ್ರೆ 9 ಆಗುತ್ತೆ. 19 - 8 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 11, 23 - 6 ಅಂತಂದ್ರೆ 17 ಆಗುತ್ತೆ. 26 - 4 ಅಂತಂದ್ರೆ 22, 29 - 5 ಅಂತಂದ್ರೆ 24 ಆಯ್ತು. ಈಗ ನಮಗೆ ಕೇಳಿರೋದೇನು? ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಆವರೇಜ್ ವೇಟಿಂಗ್ ಟೈಮ್. ಫಸ್ಟ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ? ಈ ವ್ಯಾಲ್ಯೂಗಳನ್ನ ಆಡ್ ಮಾಡ್ತಾ ಹೋಗಿ. ಟರ್ನ್ ಅರೌಂಡ್ ಟೈಮ್ ಕಾಲಮ್ದು 10 + 12 + 19 + 23 + 26 + 29 ಓಲ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಇರೋದು? ನನಗೆ 6 ಪ್ರೋಸೆಸ್. ಸೊ ಡಿವೈಡ್ ಇಟ್ ಬೈ 6. ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. ಸೊ 10 + 12 + 19 + 23 + 26 + 29 ವ್ಯಾಲ್ಯೂ ಎಷ್ಟಾಯ್ತು? 119. ಸೊ 119 ಡಿವೈಡೆಡ್ ಬೈ 6. ಫ್ರಾಕ್ಷನ್ಸ್ ಅಲ್ಲಿ ಇಡಿ, ಏನ್ ಪ್ರಾಬ್ಲಮ್ ಇಲ್ಲ. ಡೆಸಿಮಲ್ ಅಲ್ಲೂ ಬೇಕಾದ್ರೆ ನೀವು ಕನ್ವರ್ಟ್ ಮಾಡಿ ಬರಿಬಹುದು. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಯಾವ ರೀತಿ? ಈ ಕಾಲಮ್ ಅನ್ನ ಆಡ್ ಮಾಡ್ತಾ ಹೋಗಿ. 0 + 9 + 11 + 17 + 22 + 24 ಓಲ್ ಡಿವೈಡೆಡ್ ಬೈ 6. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ?
0 plus 9 plus 11 plus 17 plus 22 plus 24 ವ್ಯಾಲ್ಯೂ ಎಷ್ಟಾಗುತ್ತೆ 83. ಸೊ 83 ವೋಲ್ಟ್ ಡಿವೈಡೆಡ್ ಬೈ 6. ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಡೆಸಿಮಲ್ ಅಲ್ಲಾದ್ರೂ ಕೂಡ ಇಡ್ಬೋದು. ಬೇಕು ಅಂದ್ರೆ ಇದನ್ನ ಇನ್ನು ಸಿಂಪ್ಲಿಫೈ ಮಾಡ್ಕೊಂತಾನು ಕೂಡ ನೀವು ಹೋಗ್ಬೋದು. ಇದನ್ನ ಕಲಿಬೇಕು. ಅವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಕಂಪ್ಲೀಷನ್ ಟೈಮ್, ಆ ಕಂಪ್ಲೀಷನ್ ಟೈಮ್ ಬೇಕು ಅಂತಂದ್ರೆ ಗ್ಯಾನ್ ಚಾರ್ಟ್. ಸೊ ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನು ಉಳಿದಿರುವಂತ ಎಲ್ಲ ಅಲ್ಗಾರಿದಮ್ಸ್, CPU ಶೆಡ್ಯೂಲಿಂಗ್ ಮತ್ತೆ ಡಿಸ್ಕ್ ಶೆಡ್ಯೂಲಿಂಗು, ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್, ಬ್ಯಾಂಕರ್ಸ್ ಅಲ್ಗಾರಿದಮ್, ಆಮೇಲೆ ಡೈನಿಂಗ್ ಫಿಲಾಸಫರು, ರೀಡರ್ ರೈಟರು, ಆ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಆ ಎಲ್ಲವೂ ಕೂಡ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.